ನಮಸ್ಕಾರ. ಸೋಲು ಗೆಲುವು ಇದ್ದದ್ದೇ ಅಂತೇಳಿ ಗೊತ್ತಿದ್ದಿದ್ದೇ ಅದ. ಜೀವನದಾಗ ಸೋಲು ಇರ್ತದ, ಗೆಲುವು ಇರ್ತದ. ಎಲ್ಲಾ ಕಾಲಕ್ಕೂ ನಾವು ಗೆಲ್ಲಲ್ಲ, ಎಲ್ಲಾ ಕಾಲಕ್ಕೂ ನಾವು ಸೋಲಲ್ಲ. ಒಂದಿಷ್ಟು ಸೋತಿರ್ತೀವಿ, ಮತ್ತೊಂದು ಕಡೆಗೆ ಒಂದಿಷ್ಟು ಗೆದ್ದಿರ್ತೀವಿ. ಆದರೆ ಜೀವನಕ್ಕೆ ಗೆಲುವು ಎಷ್ಟು ಮುಖ್ಯವೋ ಸೋಲು ಕೂಡ ಅಷ್ಟೇ ಮುಖ್ಯ. ಸೋಲುನೂ ಬೇಕು, ಗೆಲುವು ಬೇಕು. ಎರಡೂ ಜೀವನದ ಎರಡು ಕಣ್ಣುಗಳಿದ್ದಂತೆ. ಏಕೆಂದರೆ ಗೆದ್ದಾಗ ನಾವು ಯಾರು ಎನ್ನುವುದು ಇಡೀ ಜಗತ್ತಿಗೆ ಗೊತ್ತಾಗ್ತದೆ. ನಾವು ಗೆದ್ದೇವಂದ್ರೆ ನಾವು ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗ್ತದೆ. ಅದೇ ಸೋತೇವಂದ್ರ ನಮ್ಮವರು ಯಾರದಾರಂತ ಗೊತ್ತಾಗ್ತದೆ. ಅದಕ್ಕಾಗಿ ಜೀವನದಲ್ಲಿ ಸೋಲುನೂ ಬೇಕು, ಗೆಲುವು ಬೇಕು. ಜಗತ್ತಿಗೆ ನಮ್ಮನ್ನು ನಾವು ಪರಿಚಯಿಸಿಕೊಳ್ಳಲು ನಮಗೆ ಗೆಲುವು ಬೇಕು. ಜಗತ್ತನ್ನು ನಾವು ಪರಿಚಯಿಸಿಕೊಳ್ಳಲು ನಮಗೆ ಸೋಲು ಬೇಕು. ಸೋತೆವು ಜಗತ್ತು ಏನದ ಅಂತೇಳಿ ಜಗತ್ತಿನ ನಿಜ ಚಿತ್ರಣ ನಮ್ಗೆ ಕಾಣ್ತದೆ. ಇಲ್ಲಾಂದ್ರೆ ಅಲ್ಲಿ ತನಕ ಕಾಣೋದೇ ಇಲ್ಲ. ಅದು ಒಂದು ಭ್ರಮೆಯಲ್ಲಿ ಬದುಕ್ತಿರ್ತೀವಿ. ಸದಾ ಗೆಲುವು ನಮ್ದಾಗಿತ್ತಂದ್ರೆ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಯಾಕಂದ್ರೆ ಎಲ್ಲರೂ ನಮ್ಮವರೇ ಆಗಿರ್ತಾರ. ಗೆದ್ದಾಗ ಸೋತಾಗ ನಿಜವಾದ ನಮ್ಮವ್ರು ಯಾರು ಅನ್ನೋದು ಅವಾಗ ಗೊತ್ತಾಗ್ತದೆ. ಅದಕ್ಕಾಗಿ ಸೋಲು ಬೇಕು. ಬದುಕಿನ ಭ್ರಮೆಯಿಂದ ಹೊರಬಂದು ನಿಜವಾದ ಬದುಕಿನ ಒಂದು ದರ್ಶನ ನಾವು ಮಾಡ್ಕೊಳ್ಬೇಕಂದ್ರೆ ನಮಗೆ ಸೋಲು ಅವಶ್ಯಕ. ಅದಕ್ಕೆ ನಾವು ಸೋತಾಗ ಗಮನಿಸಬೇಕಾದದ್ದು ಏನು ಅಂದ್ರೆ, ಸೋತೀವಂತೇಳಿ ಚಿಂತೆ ಮಾಡ್ಕೊಂಡು ಕುಂದ್ರೋದಲ್ಲ. ಸೋತಾಗ ನಮ್ಮವರು ನಮ್ಮ ಜೊತೆಗೆ ಯಾರು ನಿಂತಾರ ಅನ್ನೋದನ್ನ ನಾವು ಗಮನಿಸ್ಬೇಕು. ಜೊತೆಗೆ ಯಾಕೆ ಸೋಲಾಯ್ತು ಅಂತೇಳಿ ವಿಮರ್ಶೆ ಮಾಡ್ಕೊಳ್ಬೇಕು. ನನ್ನಲ್ಲಿ ಏನು ಕೊರತೆಗಳದ, ನನ್ನಿಂದ ಏನು ತಪ್ಪುಗಳಾಗ್ಯಾವ, ಆ ತಪ್ಪುಗಳನ್ನ ಆ ಕೊರತೆಗಳನ್ನ ಸರಿಪಡಿಸಿಕೊಂಡು ಮುಂದೆ ಸಾಗಬೇಕು. ಅಂದಾಗ ಮಾತ್ರ ನಾವು ಶಕ್ತರಾಗ್ತೀವಿ. ಈ ಜಗದಲ್ಲಿ ಶಕ್ತರಿಗೆ ಬೆಲೆ ಇದೆ, ಶಕ್ತಿಯ ಆರಾಧನೆ ಇದೆ. ಶಕ್ತರಿಗೆ ಬೆಲೆ ಇದೆ, ಶಕ್ತಿಗೆ ಆರಾಧನೆ ಇದೆ. ಆ ಶಕ್ತಿಯನ್ನು ನಮ್ಮದಾಗಿಸ್ಕೊಂಡ್ರೆ ಶಕ್ತರು ನಾವಾಗ್ತೀವಿ. ಶಕ್ತರಾಗುವುದರಿಂದ ನಮ್ಮ ಬೆಲೆ ಹೆಚ್ಚಿಗೆ ಆಗ್ತದೆ. ಖಾಲಿ ಮನಸ್ಸಿಗೆ ಯಾರು ಬೆಲೆ ಕೊಡಲ್ಲ. ನಮ್ಮಲ್ಲಿ ಏನೋ ಶಕ್ತಿ ಇಲ್ಲ, ಯಾವ ಅಧಿಕಾರವೂ ಇಲ್ಲ, ಯಾವ ಜ್ಞಾನವೂ ಇಲ್ಲ, ಯಾವ ಕೆಲಸ ಮಾಡುವ ಸಾಮರ್ಥ್ಯಗಳು ನಮ್ಮಲ್ಲಿಲ್ಲ ಅಂತಂದ್ರೆ ನಮಗೆ ಏನೂ ಬೆಲೆ ಇಲ್ಲ. ನಮ್ಮ ಬೆಲೆ ಶೂನ್ಯ ಈ ಸಮಾಜದಲ್ಲಿ, ಈ ಜಗದಲ್ಲಿ. ನಾವು ಒಂದಿಷ್ಟು ಉಪಯೋಗಕ್ಕೆ ಬರಬೇಕು, ನಮ್ಮಿಂದ ಒಂದಿಷ್ಟು ಜನಕ್ಕೆ ಉಪಯೋಗ ಆಗ್ಬೇಕು. ಅಂದಾಗ ಮಾತ್ರ ನಮ್ಗೆ ಬೆಲೆ. ನಾವು ಉಪಯೋಗ ಬರ್ಬೇಕಂದ್ರೆ ನಮ್ಮಲ್ಲಿ ಒಂದಿಷ್ಟು ಶಕ್ತಿ ಬೇಕು. ಬೇರೆಯವರಿಗೆ ನಾವು ಏನೇ ಮಾಡ್ಬೇಕಂದ್ರೆ ನಮ್ಮಲ್ಲಿ ಒಂದಿಷ್ಟು ಶಕ್ತಿ ಬೇಕು. ಅದು ಜ್ಞಾನದಾಗಿರ್ಬೋದು, ಅಧಿಕಾರದಾಗಿರ್ಬೋದು, ಸಂಪತ್ತಿಂದಾಗಿರ್ಬೋದು, ಏನೋ ದೈಹಿಕ ಶಕ್ತಿಯಾಗಿರ್ಬೋದು. ಅನೇಕ ಶಕ್ತಿಯ ಅನೇಕ ರೂಪಗಳದಾವ. ಇಲ್ಲಿ ಶಕ್ತಿಯ ಅನೇಕ ರೂಪಗಳಲ್ಲಿ ಕೆಲವು ನಮ್ಮದಾಗಿಸ್ಕೊಳ್ಬೇಕು. ಯಾಕಂದ್ರೆ ನಾವು ಶಕ್ತಿವಂತರಾಗಬೇಕಾಗಿದೆ. ಇಲ್ಲಿ ಶಕ್ತಿವಂತರಾದಾಗ ಶಕ್ತರಾಗ್ತೀವಿ. ಆ ಪರಿಪೂರ್ಣ ಶಕ್ತಿವಂತರು ಎಲ್ಲಾ ಕ್ಷೇತ್ರದಲ್ಲಿ ಆಗಕ್ಕೆ ಯಾರಿಂದಲೂ ಸಾಧ್ಯವ. ಕೆಲವೊಂದು ಕ್ಷೇತ್ರದಲ್ಲಿ ತುಂಬಾ ಬೆಳಿತೀವಿ. ಆ ನಮ್ಮ ಕ್ಷೇತ್ರ ಯಾವುದು ಅನ್ನೋದನ್ನ ನಾವು ಗುರುತಿಸ್ಬೇಕು. ಬೆಳಿಬೇಕಂದ್ರೆ ಸೋಲ್ಬೇಕು. ಸೋಲನ್ನ ನಾವು ಕಾಣಬೇಕು. ಅಂದ್ರೆ ನಮ್ದು ಏನು ಕೊರತೆಗಳದಾವ, ನಮ್ದು ಏನು ನ್ಯೂನತೆಗಳದಾವ ಅನ್ನೋದು ಗೊತ್ತಾಗ್ತದ. ಅವುಗಳನ್ನ ಸರಿಪಡಿಸಿಕೊಂಡು ಮುಂದೆ ಸಾಗಲು ಸಾಧ್ಯವಾಗ್ತದೆ. ಗೆದ್ದಾಗ ನಮ್ಮ ಹತ್ರ ಎಲ್ಲರೂ ಬರ್ತಾರೆ, ಎಲ್ಲರೂ ನನ್ನವರು ಅಂತ ಹೇಳ್ಕೊಂತಾರೆ. ಅವ್ರು ನಮ್ಮವರು.
ಅದೇ ಸೋತಾಗ ನಮ್ಮವರೇ ನಮ್ಮವ್ರು ಅಂತ ಹೇಳ್ಕೋದು ಕೈ ಬಿಟ್ಬಿಡ್ತಾರ. ಯಾರೇನ್ರಿ ಗೊತ್ತಿಲ್ಲ ಅನ್ನೋ ಮಾತು ಕೆಲವು ಆಡಿದ್ರೆ ಆಗ್ಬೇಕ್ರಿದ್ದು ನಮ್ಮ ಮನುಷ್ಯನೇ ಆಗ್ಬೇಕು, ಆದ್ರೆ ಅವ್ರಿಗೆ ನಮ್ಗೆ ಬರೋಬರಿ ಇಲ್ರಿ ಅನ್ನೋ ಮಾತನ್ನು ಬರ್ತಾವ. ಈ ರೀತಿಯಾದಂತ ಸೋತಾಗ ಬರುವ ಮಾತುಗಳು ಏನಾಗಲ್ಲ, ಅವು ನಮಗೆ ಪಾಠಗಳು. ಅವ್ರನ್ನ ನಾವು ಕೆಟ್ಟದನ್ನ ಅವಶ್ಯಕತೆನೂ ಇಲ್ಲ. ಜಗವನ್ನ ಪರಿಚಯ ಮಾಡಿಸಿಕೊಟ್ಟಂತ ಮಹಾತ್ಮರವರು ಅಂತವರನ್ನ ನಾವು ಗೆದ್ದಾಗ ಹೆಂಗಿರ್ಬೇಕು ಅನ್ನೋದು ಕಲಿಸ್ಕೊಟ್ಟಾರ. ಗೆದ್ದಾಗ ನಾವು ನಮ್ಮ ಸುತ್ತಲೂ ಏನ್ ಬಂದ್ ನಿಂದಿರ್ತಾರಲ್ಲ ಅವರೆಲ್ಲರೂ ನಮ್ಮವ್ರ ನಾವು ತಿಳ್ಕೊಂತೀವಲ್ಲ, ಹಂಗೆ ತಿಳ್ಕೊಬೇಡಪ್ಪ ಅಂತೇಳಿ ಪಾಠ ಕಲಿಸಿದವ್ರು, ನಮ್ಗೆ ಎಚ್ಚರಿಕೆಯಿಂದ ಇರಕ್ ಕಲಿಸಿದವ್ರು. ಅದಕ್ಕಾಗಿ ಅವ್ರಿಗೊಂದು ಧನ್ಯವಾದಗಳನ್ನು ನಾವು ಹೇಳ್ಬೇಕು. ಗೆಲುವು ಸೋಲಿನ ಓಟದ ಮಧ್ಯದಲ್ಲಿ ಗೆಲುವನ್ನು ನಾವು ಸ್ವೀಕರಿಸಿ ಸಂಭ್ರಮಿಸ್ತಾ ಸಾಧ್ಯವೋ ಅಂತಂದ್ರೆ ಮೈ ಮರಿತೀವಿ. ಆ ಮೈ ಮರೆಯುವಿಕೆಯಲ್ಲಿ ಎಚ್ಚರಿಕೆಯನ್ನ ಮೂಡಿಸುವವರೇ ಸೋತಾಗ ನಮ್ಮ ಕೈ ಬಿಟ್ಟು ಯಾರು ಹೋಗ್ತಾರಲ್ಲ ಅವರೇ. ಸೋತಾಗ ನಮ್ಮ ಜೊತೆಗೆ ಯಾರು ನಿಂದಿರ್ತಾರಲ್ಲ ಅವರನ್ನ ನಾವು ಅಮೂಲ್ಯ ರತ್ನಗಳಂತೆ ಕಾಪಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಅವರು ನಿರ್ಮಲ ಮನಸ್ಸಿನ ಮನುಷ್ಯರು. ಅಂಥವ್ರನ್ನ ನಾವು ಎಂದೂ ಕಳ್ಕೊಳ್ಬಾರ್ದು. ಅಂಥವ್ರು ಸಿಗೋದೇ ಅಪರೂಪ. ನಮಗೆ ಸಿಕ್ಕಾರ, ನಮ್ಗೆ ಸೋತಾಗ ನಮ್ಮ ಬೆಂಬಲಕ್ಕೆ ನಿಂತಾರ, ನಮ್ಮ ಬೆಳವಣಿಗೆಗೆ ಸಹಕಾರಿಯಾಗಿ ಅವ್ರ ಹೆಗಲು ಕೊಟ್ಟು ಶ್ರಮಿಸ್ಯಾರ. ಅಂಥವ್ರನ್ನ ನಾವು ನಮ್ಮ ಜೀವನದ ಕೊನೆಯವರೆಗೂ ಕಾಪಾಡ್ಕೊಳ್ಬೇಕು. ಬಹಳ ಗೌರವಿಸ್ಬೇಕು ಅವ್ರನ್ನ ಎಂದೂ ನಾವು ಕಳ್ಕೋಬಾರ್ದು. ಯಾಕಂದ್ರೆ ಅವ್ರು ಇರೋದೇ ಸ್ವಲ್ಪ ಜನ ಇರ್ತಾರೆ. ಕೆಲವು ಜನ ಸೋತಾಗ ನಮ್ಮ ಜೊತೆಗೆ ನಿಂತು ನಮ್ಮನ್ನ ಮತ್ತೆ ಬೆಳಿಲಿಕ್ಕೆ ದಾರಿ ತೋರಿಸಿರ್ತಾರೆ. ಅಂಥವ್ರನ್ನ ನಾವು ಯಾವಾಗಲೂ ಕಾಪಾಡ್ಕೊಳ್ಬೇಕು. ಅವ್ರು ನಮ್ದೊಂದು ಆಸ್ತಿ ಇದ್ದಂಗ, ಸಂಪತ್ತಿದ್ದಂಗ, ಅದನ್ನು ನಾವೆಂದೂ ಕಳ್ಕೋಬಾರ್ದು. ಧನ್ಯವಾದಗಳು.